ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ನಮ್ಮನೆ ನೋಡ್ದಂಗೆ ಅದೊಂದು ದಾವಣಗೆರೆಗೆ ಒಂದು ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ ನಾವು ಮತ್ತು ಕಲ್ಕಿ ಬೈಲ ಗವಿ ಸ್ವಾಮಿ ಗವಿಗೆ ಶಬರಿಮಲೆಗೆ ಹೋಗ್ಬಿಟ್ಟು ಗವಿದು ರೀಲ್ಸ್ ಹಾಕ್ಬಿಟ್ಟು ಫುಲ್ ವೈರಲ್ಲು. ಮತ್ತು ಈಶಾ ಫೌಂಡೇಶನ್ದು ಒಳ್ಳೆ ದೇವ್ರನ್ನ ಮೇಲಿಂದ ಕುಂಡಿಸ್ಬಿಟ್ಟು ಡಬಾರ್ ಅಂತ. ಸೊ ಒಳ್ಳೆ ಫುಲ್ ವೈರಲ್ಲು ಕಲ್ಕಿ ಈಗ. ಸೊ ಹಂಗೆ ಮಾಮೂಲಿ ಈಗ ನಾವು ಮತ್ತೆ ಸಿಕ್ಕೆ ಮತ್ತೆ 3 ಜನ ಆಕಾಶ್ ಬರ್ತಾನ ಎಲ್ಲ ಅಲ್ಲಿಗೆ ಇಲ್ಲಿಗೆ ಬರ್ತಾನ. ಸೊ ಓಕೆ 4 ಜನ ಮಾಮೂಲಿ ಹೋಗ್ತಾ ಇದ್ದೀವಿ. ಮುಂದೆ ಲೆಫ್ಟ್ ತಗೊಳ್ಳಿ ಬೈ. ಸೊ ಮಾಮೂಲಿ ಗೊತ್ತಲ್ಲ ಈ ಬೆಳಿಗ್ಗೆ ಹೊತ್ತು ಕಂಪ್ನಿ ಕ್ಯಾಬ್ಗಳು ಬಂದರೆ ಹೆಂಗೆ ಡೋರ್ ಪಿಕಪ್ ಸರ್ವಿಸ್ ಬೆಳಿಗ್ಗೆ ನಮ್ಮನೆಗೆ ಬಂದಿದ್ರು. ಇವಾಗ ಇಲ್ಲಿ ಹಂಗೆ ಡೋರ್ ಪಿಕಪ್ ಮಾಡ್ಕೊಂಡು ನೆಕ್ಸ್ಟು ಡ್ಯೂಟಿ ಕರ್ಕೊಂಡು ಹೋಗ್ತಾರೆ. ಈಗ ಕಲ್ಕಿ ಡ್ಯೂಟಿ ಆಗ್ಬಿಟ್ಟಿದೆ ಇವಾಗ ನಮಗಿದು ಒಂಥರ ಫುಲ್ಲು. ಫಸ್ಟ್ ಒಂಥರ ಬೈಕ್ ರೈಡಿಂಗ್ ಮಾಡ್ತಾ ಇದ್ದೀವಿ, ನಿಮಗೆ ಗೊತ್ತು, ರೈಡಿಂಗು ಮಾಡ್ತಾ ಇದ್ದೀವಿ ಮಾಮೂಲಿ. ಅದ್ರ ಜೊತೆ ಪ್ರಮೋಷನ್ಸ್ ಆಫರ್ಸ್ಗಳು ಮಾಡ್ತಾ ಇದ್ದೀವಿ. ಸಿಗೋ ಅವಕಾಶನ ಏನಕ್ಕೆ ಬಿಡಬೇಕು ಅಂತ ಜಾಲಿಗೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ರೈಟು ಬೈ ನೆನಪಿಲ್ವಾ? ಇಲ್ಲ, ಈ ಕಡೆ ಬರೋದಿಲ್ಲ ನಾನು. ಇಲ್ಲ ರೈಟು ಲಾಂಗ್ ಟರ್ನ್ ಹೊಡಿಬೇಕಿತ್ತು ಬೈ. ಇದು ತುಂಬ ದೊಡ್ಡ ರೋಡ್ ಇದು. ನೀವು ಲಾಂಗ್ ಟರ್ನ್ ಹೊಡಿಬೇಕು ಇದಕ್ಕೆ. ನೋಡಿ ಬೆಳಗ್ಗೆ ಬೆಂಗಳೂರಲ್ಲಿ 4 ದಿವಸ ಮಳೆ ಫುಲ್ಲು ಬಿಟ್ಟಿರಲಿಲ್ಲ, ನಾನ್ ಸ್ಟಾಪ್. ಇವತ್ತೇ ಫ್ರೀ ಕೊಟ್ಟಿರೋದು. ಫುಲ್ಲು ಸೈಕ್ಲೋನ್ ಎಫೆಕ್ಟಿಂದ ಆರಾಮಾಗಿತ್ತು. ಅಣ್ಣಂದಿರು ಬಂದಿಲ್ಲ ಇನ್ನೂ, ಎಲ್ಲಿಗೆ ಕಾಯಬೇಕು. ಡೋರ್ ಸ್ಟೆಪ್ ಕಂಪ್ನಿ ಕ್ಯಾಬ್ ಬಂದಿದೆ, ಬನ್ನಿ. ಇನ್ನೊಬ್ರು ಒಂದು ಕಂಪ್ನಿ ಕ್ಯಾಬ್ ಪಿಕಪ್ ಆಯಿತು, ಇನ್ನೊಂದು ಕಂಪ್ನಿ ಎಂಪ್ಲಾಯ್ ಬರಬೇಕು ಎಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಕಾಶಪ್ಪ ಎಲ್ಲಪ್ಪ ಇದೆಯಾ ಬಾಪ? ಅಣ್ಣವರು ಫುಲ್ಲು ರೆಡಿ ಇದ್ದಾರೆ. ಜಾಲಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ರೆಡಿ. ಬೆಣ್ಣೆ ದೋಸೆ ಬೆಳಗು ಏನೋ ಹಿಂಗೆ ಹೇಳ್ತ ದಾವಣಗೆರೆ ಮತ್ತೇನು ಕೋಳಿ ಅಂಗಡಿ ಕರ್ಕೊಂಡು ಹೋಗ್ತೀವಿ ಬೆಳಿಗ್ಗೆನೆ. ಓಕೆ ಬರೋದು ಲೇಟು. ಮೊಬೈಲ್ ಹಿಡ್ಕೊಂಡ್ ಬಂದ್ಬಿಡ್ತಾ ನಿಂಗೆ. ಸಾರಿ 1 ಅವರ್ ಕಾಯಿಸಿದ್ದೆ. ಬೆಣ್ಣೆ ಹಾಕಿದ್ರೆ ಕರ್ಗೋಗುತ್ತೆ ಬೇಗ. ಅದು ಹೋಗ್ಬೇಕು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ. ಲೇಟಾಗಿ ಬರ್ತಾನೆ. ಏನ್ ಮಾಡ್ತಿದ್ದೆ? ಎಷ್ಟು ಲೇಟ್ ನೀವು ಬರೋದು ನೋಡಿ. ಅವ್ರು ಎಷ್ಟು ಲೇಟ್ ಕಾದಿ ಟೈಮ್ ತೋರಿಸಿದೀನಿ. ತೋರಿಸ್ಬಿಟ್ಟವ್ರು ಇಷ್ಟೊಂದು ಬ್ಲಾಗ್ ಮಾಡ್ತಾ ಇದ್ರು. ನಿಮ್ಗೆಲ್ಲ ಬೈಕೊಂಡು ಇನ್ನೇನು ಪ್ರೂಫ್ ಇಟ್ಕೊಂಡೆ ಮಾತಾಡೋದು. ಪುರಾವೆ ಇಟ್ಕೊಂಡೆ ಮಾತಾಡೋದು. ರೆಡಿರಪ್ಪ, ಆಯ್ತು ಟೈಮ್ ಆಯ್ತು. ದಾವಣಗೆರೆ ಸದರನ್ ಸ್ಟಾರ್ ಹೋಟ್ಲಿಗೆ ಬಂದಿದ್ದೀವಿ, ರೆಸಾರ್ಟ್ಗೆ. ಅಂದರೆ ಪ್ರಮೋಷನ್ದು. ಇಲ್ಲಿ ನೋಡಿದ್ರೆ ಮದುವೆ ನಡೀತಾ ಇದೆ. ಅಂದರೆ ರೆಸಾರ್ಟ್ ಅಂದಮೇಲೆ ಮದುವೆಗೆ ಬಾಡಿಗೆ ಕೊಟ್ಟಿರ್ತಾರೆ. ಅಣ್ಣ ಕುದುರೆ ಮೇಲೆ ಫುಲ್ ಯಾರೋ ಗಂಡು ಯಾರಿದು ನೋಡಿದ್ದೀರಾ ಗಂಡನ? ಹಿಂಗೋಗ್ಲಿ ಹಾಕೊಳ್ಳಿ. ಇವ್ರು ನೋಡಿ, ಇವರ ಇಲ್ಲೇ ನೆರಳೈತೆ ಬೈ. ಹಾಕ್ತೀನಿ ಇಲ್ಲೇ ಕರೆಕ್ಟ್ ಅರ್ಧ ಸಿಗುತ್ತೆ. ಆಮೇಲೆ ಬರ್ತದೆ ಫುಲ್ಲು. ನಮಸ್ಕಾರ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್ಗೆ. ದಾವಣಗೆರೆಯವರು ಇಡಿ ಯಾವಾಗಲೂ ಬಂದ್ರೆ ನಮ್ಗೆ ಸಿಗ್ತಾ ಇದ್ರು. ಇವತ್ತು ಯಾರು ಸಿಗ್ತಾ ಇಲ್ಲ. ಸ್ಟೋರಿ ಸಾಕೋರು ಬರ್ತಾರೆ. ಇವ್ನು ನೋಡಿ ಗ್ಯಾಸ್ ಇಳಿಸೋ ನಾನು ಏಸಿ ಹಾಕಿದೀವಿ. ಏನೋ ನೀನು ನೋಡಿ ರಾಣಿಯವ್ರೆ ಹಿಂಗ್ ಮಾತಾಡ್ತಾನೆ. ಮನೇಲಿ ಇದ್ರೆ ಮಾತ್ರ ಒಳ್ಳೆ ಸಾಚನ್ ತರ ಇರ್ತಾನೆ. ಏನಂತ ನೀನು ಹಂಗೆ ಕೇಳ್ದೆ. ಅಂದ್ರೆ ನಾನು ನಮ್ಮ ವೈಫು ನಿಮ್ಮ ಫ್ಯಾಮಿಲಿ ತುಂಬಾ ಹೊಗಳುತ್ತಿದ್ರು ಅಂತ ಹೇಳ್ದೆ. ಅದಕ್ಕೆ ಏನೋ ಅಷ್ಟು ಚೆನ್ನಾಗಿದ್ದೀರೋ ಪ್ರೀತಿ ಅಂತ ಹೇಳಿದ್ಕೆ ಏನೋ ಪ್ರೀತಿನೂ ಇಲ್ಲ ಅದು ಇಲ್ಲ ಅಂತ ಏನೋ ಹೇಳ್ದ. ಅಲ್ಲ ಅವ್ನು ಹೇಳಿದ ಹಂಗೆ ಕೂಡ, ಅವನು ಹಂಗೆ ಹೇಳಿದ್ದು. ಏನಕ್ಕೋ ಯಾರು ಬರ್ತಾರ ಬೈ ನಮ್ಮನ್ನ ಮಾತಾಡ್ಸಕ್ಕೆ? ಯಾರು ಬರ್ತಾರೆ ನಮ್ಮನ್ನ ಮಾತಾಡ್ಸಕ್ಕೆ? ಆಮೇಲೆ ಫಸ್ಟ್ ಬರೋದು ಅವ್ರು ಬೈ. ಎಲ್ಲೇ ಹೋದ್ರು ಆಮೇಲೆ
ಮಾತಾಡೋಣ. ಯಾಕೆ ನುಲಿತಾ ಇದ್ದೀರಾ ನೀವು ಬೈ? ಫಸ್ಟ್ ಆಗ್ಲೇ ಹೇಳಿದೆ ಅಲ್ಲ ಈ ಗಾಡಿ ಸಾಕಾಗಲ್ಲ ಬೈ ನಿಮಗೆ. ಅದಕ್ಕೆ ತಾರು ಆಗಲ್ಲ ಬೈ, JCB ತಗೊಳ್ಳಿ ಬೈ. ದಾವಣಗೆರೆಯಲ್ಲಿ ಆಟ ಎಕ್ಸ್ಪೋರ್ಟ್ ನಡೆಸ್ತಾರೆ, ಸೊ ಅದಕ್ಕೆ ಇಲ್ಲಿ ಜಾಗನೇ ಸಾಕಾಯ್ತಲ್ಲ ಇವ್ರಿಗೆ. ಏನು ಎತ್ತ ಅಂತ ನಮ್ಗೇನೋ ಓಕೆ, ನಮ್ಗೆ ಕರೆಕ್ಟ್ ಆಗಿದೆ. ಚಿಕ್ಕ ಗಾಡಿ ಕುದುರೆ ತಗೋಬಿಟ್ಟು ಕುದುರೆನಾ? ಸ್ವಲ್ಪ ಡ್ರೋನ್ ಎಲ್ಲ ಬೇಸಿಕ್ ಎಲ್ಲ ನೋಡಿಕೊಂಡು ಇನ್ನೂ, ಯಾಕಂದರೆ ಡ್ರೋನ್ ನಿಜವಾಗ್ಲೂ ಸಖತ್ತು ಲೇಟ್ ಆಗುತ್ತೆ ಕಲಿಯೋಕ್ಕೆ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಡೈಲಿ ಒಂದೊಂದು ಸ್ವಲ್ಪನೇ ಕಲ್ತ್ಕೋಬೇಕು, ಒಂದೊಂದು ಆ್ಯಂಗಲ್, ಒಂದೊಂದು ಸೆಟ್ಟಿಂಗ್ಸ್ ಎಲ್ಲ. ಸೊ ಇವತ್ತು ಇಲ್ಲಿ ನಾವು ದಾವಣಗೆರೆಯಲ್ಲಿರುವಂಥ ಒಂದು ಆಟೋ ಎಕ್ಸ್ಪೋಗೆ ಒಂದು ಪ್ರಮೋಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ಸದರ್ನ್ ಸ್ಟಾರ್ಸ್ ಅಂತ ಒಂದು ಇವ್ರದ್ದು ಶಾಮನೂರು ಶಿವಶಂಕರಪ್ಪ ಅವರ ಒಂದು ಪ್ರಾಪರ್ಟೀಸ್ ಇವೆಲ್ಲ. ಸೊ ಅವ್ರದ್ದೇ ಇದು ರೆಸಾರ್ಟು. ಇಲ್ಲಿಗೆ ಇವತ್ತು ಸ್ವಲ್ಪ ನೋಡ್ಕೊಂಡು ಇವತ್ತು ವಿಡಿಯೋಗಳು ತೊಗೋಬೇಕು, ಅದಕ್ಕೆ ಬಂದಿದ್ದೀವಿ. ಇಷ್ಟೋ ತನಕ ನನ್ನ ಡ್ರೋನು ಮತ್ತು CK ಡ್ರೋನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಲ್ಕಿಯವರು ಟ್ರಾನ್ಸ್ಫಾರಮ್ಗೆ ಹೊಡೆದು ಡ್ರೋನು ದವಾರತ ಬಿತ್ತು. CK ನನ್ನ ಡ್ರೋನ್ಗೆ ಪ್ರಾಕ್ಟೀಸ್ ಕೊಡಿಸ್ತಾ ಇದ್ದ, ಹಿಂಗೆ ಓಡಿಸು ಹಂಗೆ ಓಡಿಸು ಅಂತ ನೋಡಿದ್ರೆ ಅವ್ನ ಡ್ರೋನಲ್ಲಿ ಬಗ್ಗೆ ಹಾಕೊಂಡ್ಬಿಟ್ಟು ಏನೋ ಸೀಲ್ ಬಿಟ್ಟೈತಾ? ಇಲ್ಲ, ಇದು ಕ್ಲಿಪ್ಪಿಂಗ್ ಬಿಚ್ಕೊಂಡಿದೆ. ಕ್ಲಿಪ್ ಹೊರಗಡೆ ಬಂದೈತೆ. ಅದೇ ಅದು ಕ್ಲಿಪ್ ಬಂದಿದೆ, ಏನಾಗಲ್ಲ ಬಿಡ ಅವೆಲ್ಲ. ನೋಡ ಎಷ್ಟು ಏಟ್ ತಿನ್ನುತ್ತೋ ಅಷ್ಟೇ ಚೆನ್ನಾಗಿ ಕಲ್ತ್ಕೊತೀನಿ ನೀನು. ನೋಡೋ ಮಕ್ಕಳು ಬೆಳಿಬೇಕಾದ್ರೆ ಬಿದ್ದಿ ತಾನೇ ಬೆಳೆಯೋದು. ಓಕೆ ಇಲ್ಲಿ ಇದೆ ಸದರನ್ ಸ್ಟಾರ್ಸಲ್ಲಿ ಇದ್ದೀವಿ ದಾವಣಗೆರೆಯಲ್ಲಿ. ಸೊ ಹಿಂಗೆ ನಾನು ಮತ್ತೆ ಹೊಸ ಡ್ರೋನ್ ತಂದಿದ್ದೆ. ಸ್ವಲ್ಪ ನಾನು ಗೊತ್ತಾಗಲಿಲ್ಲ, ನನಗೂ ಒಂದು ಸ್ವಲ್ಪ ಟೈಮ್ ಇತ್ತು, ಇಲ್ಲೆಲ್ಲ ಮೀಟಿಂಗ್ ಬೇರೆ ಇತ್ತು ಇವ್ರದ್ದೆಲ್ಲ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೋ. ನೋಡಿದ್ರೆ ಇಲ್ಲಿ ಹಿಂಗನ ಇದು ಎಲ್ಲಿ ಗಿಂಬಲಲ್ಲಿ ಏನಾಗಿಲ್ಲಲ್ಲ? ಗಿಂಬಲ್ ಅದೇ ಇವಾಗ ಆನ್ ಮಾಡಿ ನೋಡ್ಬೇಕು. ಹಿಡ್ಕೊ ಒಂದು ನಿಮಿಷ. ಇಲ್ಲ ಒಂದು ಕೆಲಸ ಮಾಡಿ ಆನ್ ಮಾಡಿ ನೋಡು. ಏನು ಹೇಳಿ, ಏನು ಮಾಡಕ್ಕೆ ಹಿಡ್ಕೊ. ಎಲ್ಲ ಆಗುತ್ತೆ. ಕ್ಯಾನ್ ಇಟ್ಬಿಡು ಹೋಗ್ಲಿ, ಇಡು. ಹಿಂದಗಡೆ ಏನು ಬ್ಯಾಕ್ಗ್ರೌಂಡ್ ಹೆಂಗಿದೆ ಗೊತ್ತಾ? ಸೂಪರ್ ಟೆನ್ಷನ್ ಮಾಡ್ಕೊಬಿಟ್ಟು ಒಂದು CK ಲಾಕ್ ಮಾಡಿ ಅಷ್ಟೇ. ಅವ್ರ ವಿಡಿಯೋ ರೆಕಾರ್ಡ್ ಐತೆ ಒಂದಲ್ಲಿ, ನನಗೆ ಹೇಳ್ಕೊಡ್ತಾ ಇರ್ತಾರೆ. ಅಲ್ಲಿ ನೋಡಿ ದಬಾರ ಅಂತ ಬೀಳ್ತದೆ, ನಾನು ಏನೋ ಬಿತ್ತು ಹೋಗ್ಕೊಂಡೆ. ಇಲ್ಲಿದೆ ನೋಡಿ, ಇಲ್ಲಿ ಅಲ್ಲೊಂದು ಲಾಕು, ಇಲ್ಲೊಂದು ಲಾಕ್ ಇದೆ, ಇಲ್ಲೊಂದು ಲಾಕ್ ಇದೆ. ಇಲ್ಲಿ ದಾವಣಗೆರೆ ಸಬ್ಸ್ಕ್ರೈಬರ್ಸು, ದಾವಣಗೆರೆ ಅವ್ರು ತಾನೆ? ಯಾವ ಊರು ನಿಮ್ಮದು? ಅಲ್ಲೇ ಪಾಪ ಸ್ಟೋರಿ ಹಾಕಿದ್ದು ನೋಡ್ಬಿಟ್ಟು ಬಂದರು. ಥ್ಯಾಂಕ್ ಯು ನಿಮ್ಮ ಒಂದು ಪ್ರೀತಿಗೆ, ಸಪೋರ್ಟ್ಗೆ. ಇಲ್ಲಿ ಒಳ್ಳೆ ಸನ್ಸೆಟ್ ಬೇರೆ ಆಗ್ತದೆ, ಸನ್ಸೆಟ್ ಆಗೋಗಿದೆ. ಫುಲ್ ಟೆನ್ಷನ್ ಈಗ, ಹೋಗ್ಬೇಕು. ಟೈಮ್ ಬೇರೆ ನೋಡಿದ್ರೆ 6 ಕಾಲು ನೋಡೋಣ. ಸೊ 6:45ಗೆ ಹೊಡ್ತಾ ಇದ್ದೀವಿ ದಾವಣಗೆರೆಯಿಂದ ಸದರ್ನ್ ಸ್ಟಾರ್ಸ್. ಬೈ ಎಲ್ಲ ಆಯ್ತಲ್ಲ ಬೈ? ಎನ್ವೆಲಪ್ ಎಲ್ಲ ಕೊಟ್ರೆ ಬೈ? ಎನ್ವೆಲಪ್ ಎಲ್ಲ ಕೊಟ್ಟಿದ್ದಾರೆ, ರಿಸೆಪ್ಷನ್ ತಗೋಬೇಕು. ಹಾಂ ಅಲ್ಲ ತಿನ್ಸಿ ಇಸ್ಕೊಂಬರ ಆಕಾಶ್. ಎನ್ವೆಲಪ್ ಇಸ್ಕೊಂಬರ ಬೈ. ಹಾಂ ಅದೇ ಹೇಳಿ ಬೈ. ಮಧ್ಯಾಹ್ನ ಪ್ಲಾಟರ್ದು ಏನೋ ಏನು ಬೈ ಊಟ ಕೊಡ್ಸ್ಬಿಟ್ಟಿದ್ದಾರೆ. ಹೌದಾ? ಮಗ ನೀನು ದೊಡ್ಡ ಊಟದ ಮಗ ನೀನು ಕೊಟ್ಟಂತೆ. ಸರಿ ನೋಡಿ, ಇದೆಲ್ಲ ಬಂದು ಹೆಂಗ್ ಬೇಕಾದ್ರೂ ಹೋಗ್ಬೋದು ಬೈ. ಶಾಮನೂರು ಶಿವಶಂಕರಪ್ಪ ಅವರ ಪ್ರಾಪರ್ಟೀಸ್ ಇವೆಲ್ಲ. ಏನು ದಾವಣಗೆರೆನೇ ಅವರು ಆ ಥರ ಅವಾಗಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ದಾವಣಗೆರೆಲೆಲ್ಲ. ಸಖತ್ತು ಒಳ್ಳೆ ಹೆಸರು ಮಾಡಿದ್ದಾರೆ ದಾವಣಗೆರೆಯಲ್ಲಿ. ಸೂಪರ್. ದಾವಣಗೆರೆ ನಿಜವಾಗ್ಲೂ ನಾವೇನೋ ಅಂದ್ಕೊಂಡಿದ್ದು ತುಂಬ ಸಖತ್ ದೊಡ್ಡದಲ್ಲ, ತುಂಬ ಇದು ಹೈಟೆಕ್ ಆಗಿದೆ ನೋಡಿ. ಜೂಡಿಯೋ SS ಮಾಲ್ ಅವ್ರದ್ದೆ. ಹ್ಞೂ ಏನು ಇನ್ನೂ ಏನು ಬರೀ ಜೂಡಿಯೋ ನೋಡ್ಕೊಂಡು ಇನ್ನೂ ಏನೇನೋ ಇರುತ್ತೆ ಇಲ್ಲಿ. ಅಂದರೆ ಫುಲ್ ತುಂಬ ಡೆವಲಪ್ಮೆಂಟ್ ಆಗಿದೆ ಅಂತ. ಒಳ್ಳೆ ರೋಡ್ಸ್ ಇದೆ, ಒಳ್ಳೊಳ್ಳೆ ಸ್ಟ್ರೀಟ್ಸ್ ಇದೆ. ಓಕೆ ಸಿಗೋಣ. ದಾವಣಗೆರೆಯಲ್ಲಿ ತುಂಬ ಜನ ವಿಡಿಯೋ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ. ನಾವು ಏನೋ ಒಂದು ಕೆಲ್ಸಕ್ಕೆ ಮಾಡಿ ಬಂದಿದ್ದೋ, ಹಂಗೂ ಒಂದು 3 ಜನ ಬಂದು ಮೀಟ್ ಮಾಡಿ ಮಾತಾಡ್ಸ್ಕೊಂಡೋದ್ರು, ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಹಂಗೆ ಯಾವ್ದಾದ್ರು ಬಂದಾಗ ಬರ್ತೀವಿ. ಸೊ ಏನೋ ಬೇರೆ ಒಂದು ಪ್ರಮೋಷನ್ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ಸಿಗೋಣ ಮತ್ತೆ ಹೋಗೋಣ. ಇವಾಗ ಕಲ್ಕಿಯವ್ರು ಓಡಿಸ್ತಾ ಇದ್ದಾರೆ. ಎಷ್ಟು ಗಂಟೆ ಕರ್ಕೊಂಡು ಹೋಗ್ತೀಯ? ಇವಾಗ ಇಲ್ಲಿ ಎತ್ತಿದ್ರೆ ಬೆಂಗಳೂರಲ್ಲೇ ನಿಲ್ಸೋದು. ಆಯ್ತಪ್ಪ, ಜಾಸ್ತಿ ಜೋಶ್ ಕೊಟ್ರೆ ಓಡಿಸ್ಬಿಡ್ತಾರೆ. ಡ್ರೋನ್ ರಿಪೇರಿ ಮಾಡ್ತವ್ರೆ. ಆಪರೇಷನ್ ಡ್ರೋನ್ ಈಗ ಲೈಟ್ ಕರೆಕ್ಟಾಗಿ ತಿರುಗ್ತಾ ಇದೆಯಾ ಅದು?
ಬ್ಯಾಗ್ ಎಲ್ಲ ಓಪನ್ ಆಗ್ಬಿಟ್ಟಿದೆ. ಗಾಡಿ ಆಫ್ ಮಾಡಿ ಇಲ್ಲ ಆಫ್ ಆಗ್ತಾ ಇಲ್ಲ ಅದು. ಮೊಬೈಲ್ ತಗೊಳ್ಳಿ. ಅವ್ರ ಮೊಬೈಲ್ ಇದೆ ತೊಗೊಳಕ್ ಕೇಳೋ. ಹಾ ಫುಲ್ ಗಾಡಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಬ್ಯಾಟ್ರಿ ಎಲ್ಲ ಆಫ್ ಆಗಿ ಫುಲ್ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿ ಬ್ಯಾಟ್ರಿ ಆನ್ ಆಗ್ಬಿಟ್ಟು ಡೈರೆಕ್ಟ್ ಆಗ್ಬಿಟ್ಟಿತ್ತು ಫುಲ್ ಸೌಂಡ್. ಇಲ್ಲ ಆಗಲ್ಲ ಬೈ, ತಳ್ಳಕ್ ಆಗಲ್ಲ. ಗಾಡಿ ಏನೋ ವೀಲ್ ಏನೋ ಟ್ವಿಸ್ಟ್ ಆಗಿದೆ, ತಡೀತದೆ. ತಡೀತದೆ ವೀಲು. ಹಾ ರಿವರ್ಸ್ ಅಲ್ಲಿ ಹೋಗುತ್ತೆ. ಬನ್ನಿ ಬೈ ಫುಲ್ಲು ಈ ಸುಮ್ಮನೆಲ್ಲಿ ಬ್ರಿಡ್ಜ್ ಮೇಲೆ ಯಾವಾಗಲೂ ಬೇಜಾನ್ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಇದು ಕಾಮನ್ ಇಲ್ಲಿ ಯಾವಾಗಲೂ. ಬಟ್ ಸೇಫ್ಟಿ ಹೋಗಬೇಕು. ಇಲ್ಲಿ ಎಷ್ಟೇ ಸೇಫ್ಟಿಗೆ ಹೋದ್ರೂ ಆಕ್ಸಿಡೆಂಟ್ಸ್ಗಳು ಆಗ್ತಾನೆ ಇರ್ತದೆ. ಸೈಡಿಗೆ ಹಾಕ್ತಾರೆ. ಸೈಡಿಗೆ ಹಾಕ್ತವ್ರೆ. ಫುಲ್ ಏಟಾಗಿ ಸ್ವಲ್ಪ ಅಂತ ಏನು ಯಾರಿಗೂ ಏಟಾಗಿಲ್ಲ, ಸ್ವಲ್ಪ ಗಾಬರಿ ಪಟ್ಕೊಂಡಿದ್ದಾರೆ ಅಷ್ಟೇ. ಸುಮ್ಮನಹಳ್ಳಿ ಬ್ರಿಡ್ಜು ಫುಲ್ಲು ಎಲ್ಲ ಒಂದು ಯಾವುದೋ ಬಟ್ ಯಾರೋ ಹಿಂದೆಯಿಂದ ಇವನೇ ಗುದ್ದಿರೋದು ಅಂತ ಇವನೇ ಅಂತ ಗೊತ್ತಿರೋದು. ಅವನಿಗೆಲ್ಲ ಅದೇ ಗಾಡಿ ಟಿಪ್ಪರ್ ಗಾಡಿ ಹೊಡೆದವನೆ. ಟಿಪ್ಪರ್ ಗಾಡಿ ಹೊಡೆದಿರೋದು ಹೊಡೆದ್ರೆ ಕಡಿಮೆ ಇಷ್ಟ ಆಯ್ತಿರ್ಲಿಲ್ಲ. ಟಿಪ್ಪರ್ ಹೊಡೆದು ಇವನ್ ಗಾಡಿ ಪಕ್ಕಕ್ಕೆ ಟಚ್ ಆಗಿರೋದು. ಟಿಪ್ಪರ್ ಹೊಡೆದಿರೋದಂತೆ. ಇವನ್ ಗಾಡಿ ಪಕ್ಕದಲ್ಲಿ ಐತಿ, ಇವ್ ಹೊಡೆದೈತಿ, ಇವ್ನು ಪುಷ್ ಆಗೈತೆ. ಅವ್ನು ಹೇಳ್ದ ಅಣ್ಣ ನನ್ನ ಗಾಡಿ ಇಲ್ಲ ಅಂದ್ರೆ ಮೇಲ್ಗಡೆಯಿಂದ ಬ್ರಿಡ್ಜ್ ಇಂದ ಬಿದ್ದೋಗ್ಬಿಡೋರು ಅಂತ. ಇವನ್ ಸ್ಪೀಡಲ್ಲಿ ಇದ್ದಂತೆ ಕಾರನು. ಇವನ್ ಡ್ರೈವರ್ ಹೇಳಿದ್ನಲ್ಲ ನನ್ ಗಾಡಿ ಇಲ್ಲ ಅದಿದ್ರೆ ಮೇಲಿಂದ ಎಗರ್ಬಿಡಿರೋ ನನ್ನ ಗಾಡಿ ಅಂದ್ರು. ನನ್ ಗಾಡಿ ತಡ್ಕೊಂಡಿದ್ದು ಟಿಪ್ಪರ್ ಆನ್ ಮಾಡಿ ಬೈ ಒಂದಂತೆ. ಸರಿ ಓಕೆ, ಇಲ್ಲಿ ಮಾಮೂಲಿ ಹುಷಾರಾಗಿ ಹೋಗ್ಬೇಕು. ಏನ್ ಮಾಡಕ್ಕಾಗಲ್ಲ, ಆಗ್ತಾ ಇರ್ತದೆ ಆಕ್ಸಿಡೆಂಟ್ಸ್ ರೋಡ್ ಒಂದ್ಮೇಲೆ. ಅದು ಸ್ವಲ್ಪ ಹೊತ್ತಿದ್ರೆ ಬೆಂಕಿ ಎತ್ಕೊಳ್ತಾ ಇತ್ತು. ಬ್ಯಾಟ್ರಿ ಗಿಟ್ರಿ ತೆಗ್ದಿಲ್ಲ ಅಂದಿದ್ರೆ ನೋಡು. ಇದು ನೋಡಿ ಇಷ್ಟಿಗೆಲ್ಲ ಆಗಲ್ಲ ಅದು. ಆಯ್ತು 11:15 ಆಯ್ತು. ಇಷ್ಟು ಲೇಟಾಗಿ ಹೋಗ್ತಾ ಇದೀವಿ ಎಲ್ಲ. ಬಾಯ್ ಸರಿ ಬೈ, ಕ್ಯಾಬ್ ಸರ್ವಿಸ್ ಸ್ಟಾರ್ಟು. ಏಯ್ ಡೋರ್ ಹಾಕೋ ಸರಿಗೆ. ಓಕೆ ನೋಡ